ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕುಕ್ಕಿಂಗ್ ಮತ್ತು ಟೈಲರಿಂಗ್ ಎರಡೂ ಕೂಡ ಇದೆ. ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಇದೆ ಅಂತ. ನಾನಿಲ್ಲಿ 2 ಬ್ಲೌಸ್ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಮಾರ್ಕಿಂಗ್ ಎಲ್ಲ ಆಗಿದೆ. ನನ್ನ ಕಟ್ಟಿಂಗಲ್ಲಿ ನೋಡಿ, ಈ ರೀತಿ ಒಂದು ಪಾರ್ಟಲ್ಲಿ ಎಲ್ಲ ಬಂದುಬಿಡುತ್ತೆ. ಸ್ಲೀವು, ಕ್ರಾಸ್ ಬೆಲ್ಟ್ ಪಟ್ಟಿ ಮತ್ತು ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್ ಎಲ್ಲನೂ ಬರುತ್ತೆ. ಈ ರೀತಿ ಕಟ್ಟಿಂಗ್ ಇರುವಂಥದ್ದು. ಈಗ ಇದು ನಾನು ಕಟ್ ಮಾಡ್ತಾ ಇರೋದು 40 ಸೈಜ್ ಬ್ಲೌಸು, ನಮ್ಮ ತಾಯಿಯವ್ರದ್ದು, ವಿತೌಟ್ ಮೆಜರ್ಮೆಂಟ್. ಪ್ರತಿ ಸಲನೂ ಅಷ್ಟೇ ವಿತೌಟ್ ಮೆಜರ್ಮೆಂಟೇ ನಾನು ಬ್ಲೌಸನ್ನು ಕಟ್ ಮಾಡೋದು. 2 ಸೀರೆ ತಂದಿದ್ದೆ ರೀಸೆಂಟಾಗಿ, ಅಂದರೆ 2023 ತಂದಿದ್ದೆ ನಾನು ಸೀರೆನ. ಅದಾದಮೇಲೆ ತಿರ್ಗಾ ಸೀರೆಗಳೆಲ್ಲ ತಂದಿರಲಿಲ್ಲ. ತುಂಬ ಲೇಟಾಗಿ ಸೀರೆಗಳ ತಂದು ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಮ್ಯಾಚಿಂಗ್ ಪೆಟಿಕೋಟ್ ಕೂಡ ತೊಗೊಂಡು ಬಂದೆ. ರೆಡಿಮೇಡ್ ಅವ್ರಿಗೆ ಇಷ್ಟ ಆಗಲ್ಲ, ರೆಡಿಮೇಡ್ ತೊಗೊಂಡು ಬಂದೆ. ಅಂದರೆ ಪೆಟಿಕೋಟ್ ಫ್ಯಾಬ್ರಿಕ್ ಸಿಗಲಿಲ್ಲ ಇಲ್ಲೆಲ್ಲಿ, ಹಾಗಾಗಿ ರೆಡಿಮೇಡ್ ತೊಗೊಂಡು ಬಂದಿದ್ದೀನಿ. ಅದು ಕೂಡ ರೀಸ್ಟಿಚ್ ಮಾಡಿ ಅವ್ರ ಸೈಜ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ಈಗ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ನೋಡಿ, ಕೆಳಗಡೆ ಸೊಂಟದ ಸುತ್ತಳತೆ ಇಟ್ಕೊಂಡು 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಕಟ್ಟಿಂಗನ್ನು ಮಾಡಬೇಕಾಗುತ್ತೆ. ಎಲ್ರಿಗೂ ಅಷ್ಟೇ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ, ಕೆಲವ್ರಿಗೆ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ ವೇಸ್ಟು. ಆ ರೀತಿ ಕಟ್ ಮಾಡಬೇಕು. ಬ್ಯಾಕ್ ಪಾರ್ಟಲ್ಲಿ ಇಷ್ಟು ಕಟ್ಟಿಂಗ್ ಇರುತ್ತೆ. ಆಮೇಲೆ ನೆಕ್ ಡೀಪು ಜಾಸ್ತಿ ಏನು ಡೀಪ್ ಹಾಕಲ್ಲ ನಮ್ಮ ತಾಯಿಯವರು, ನಾರ್ಮಲಾಗಿ ಮೀಡಿಯಮ್ಮಾಗಿ ಹಾಕ್ತಾರೆ. ಈ ರೀತಿ ಕಟಿಂಗ್ ಮಾಡುವಂಥದ್ದು ಬ್ಯಾಕ್ ಪಾರ್ಟಲ್ಲಿ. ನೆಕ್ಸ್ಟು ಸ್ಲೀವ್ ಕೂಡ ಮಾರ್ಕ್ ಮಾಡಿದ್ದೀನಿ. ಸ್ಲೀವ್ ಬಂದು 9 ಇಂಚಿದ ಸ್ಲೀವನ್ನು ನಾನು ಕಟ್ ಮಾಡಿದ್ದೀನಿ. ಅವರು ಕೂಡ ತೀರಾ ಶಾರ್ಟು ಹಾಕಲ್ಲ, ತೀರಾ ಉದ್ದನೂ ಹಾಕಲ್ಲ, ಮೀಡಿಯಮ್ಮಾಗಿ ಹಾಕ್ತಾರೆ. ಈ ರೀತಿ ಕಟಿಂಗ್ ಮಾಡಿರುವಂಥದ್ದು. ಸೀರೆಗಳು ಕೂಡ ನಾನು ತೋರಿಸ್ತೀನಿ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದೆ. ಸೆಟ್ ರೆಡಿ ಆದಮೇಲೆ ನಾನು ತೋರಿಸ್ತೀನಿ. ಈಗ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಪಟ್ಟಿ ಕೂಡ ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ಈಗ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ತೀನಿ. ಮೊದಲಿಗೆ ಸ್ಲೀವ್ ಕಟ್ ಮಾಡಬೇಕು. ಬಾರ್ಡ್ರು ತುಂಬ ರಿಂಕಲ್ಸ್ ಥರ ಇದೆ, ಫಾಲ್ಸ್ ಹಾಕೋದಕ್ಕೂ ಕೂಡ ತುಂಬ ಕಷ್ಟ. ಈ ಥರ ಇದ್ದಾಗ ನಾನು ಅದಕ್ಕೊಂದು ಟಿಪ್ಸ್ ಹೇಳಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋ ನೋಡಿ. ನೆಕ್ಸ್ಟು ಬ್ಯಾಕ್ ಪಾರ್ಟಿಗೆ ಕೂಡ ಕೆಲವರು ಬಾರ್ಡ್ರ್ ಬೇಕು ಅಂತ ಕೇಳ್ತಾರಲ್ವ. ನಮ್ಮಮ್ಮ ಏನು ಆಗಬೇಕು ಈಗ ಬೇಕು ಏನು ಕೇಳಲ್ಲ, ನಾವೇ ಹೇಗೆ ಸ್ಟಿಚ್ ಮಾಡಿಕೊಡ್ತೀವಿ ಹಾಗೆ ಉಟ್ಕೊತಾರೆ. ಇಲ್ಲಿ ಬಾರ್ಡ್ರ್ ಇದೆ ಅಲ್ವಾ, ಅದನ್ನು ಸಪ್ರೇಟಾಗಿ ಕಟ್ ಮಾಡಿ ಅಟ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸ್ ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ಬೇಕಾಗಿತ್ತು, ತುಂಬ ಲೆಂತಿ ಆಗಿತ್ತು. ನೋಡ್ತಾ ಇರ್ಬೋದು, ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಾನು ಸಿಕ್ಕಾಪಟ್ಟೆ. 10 ನಿಮಿಷದ ವಿಡಿಯೋನ ಜಸ್ಟ್ ಒಂದು 2 ನಿಮಿಷಕ್ಕೆ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬ್ಲೌಸು. ಆಮೇಲೆ ನಮ್ಮ ಟೈಲರಿಂಗ್ ಶಾಪ್ ಪಕ್ಕದಲ್ಲಿ ಫ್ಯಾನ್ಸಿ ಸ್ಟೋರ್ ಇದೆಯಲ್ಲ, ಪಾಪು ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ಆಲ್ರೆಡಿ ಸ್ಕೂಲ್ ಬಿಟ್ಟು ಕೂಡಲೇ ಬಂದು ಮಾತಾಡ್ತಾ ಇರ್ತಾರೆ. ಅಂದರೆ ಇವತ್ತು ಎಲ್ಲೋ ಡೇ, ಇವತ್ತು ನಾರ್ಮಲ್ ಡೇ, ಇವತ್ತು ಆ ಡೇ, ಈ ಮಕ್ಕಳೆಲ್ಲ ಏನು ಮಾತಾಡ್ತಾರಲ್ವ ಆ ಥರ ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾ ಇರ್ತಾಳೆ. ಪಾಪು ಜೊತೆ ಮಾತಾಡಿಕೊಂಡು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ 10 ನಿಮಿಷ ಕಟ್ಟಿಂಗು ವಿಡಿಯೋ ಆಗಿದೆ. 10 ನಿಮಿಷ ನಾ ಬಟ್ಟೆ ಹೊಲಿತಾ ಇದ್ದೆ, ಪಾಪು ಕೂಡ ನನ್ನ ಜೊತೆ ಮಾತಾಡ್ತಾಯಿತ್ತು. 20 ನಿಮಿಷದ ವಿಡಿಯೋನ ಜಸ್ಟ್ ನಾನು ಒಂದು 5 ನಿಮಿಷಕ್ಕೆ ಎಡಿಟ್ ಮಾಡಿದ್ದೀನಿ, ಅಷ್ಟು ಸ್ಪೀಡಾಗಿ. ಸ್ಟೋರೇಜ್ ಪ್ರಾಬ್ಲಮ್ ಒಂದು, ಆಮೇಲೆ ತುಂಬ ನಿಧಾನಕ್ಕೆ ಅದನ್ನೇ ಎಳೆದು ತೋರಿಸ್ತಾ ಇದ್ದರೆ ಬೋರ್ ಆಗುತ್ತೆ ನಿಮಗೂ ಕೂಡ ನೋಡೋದಕ್ಕೆ. ಹಾಗಾಗಿ ಸ್ಟಿಚಿಂಗ್ ವಿಡಿಯೋ, ಥ್ರೆಡ್ ಪೈಪಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅದನ್ನೆಲ್ಲ ನಾನು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಕೂಡ ಇದೆ, ಹಾಕಬೇಕು. ಅದನ್ನು ಎಡಿಟಿಂಗ್ ಮಾಡಿ ಹಾಕ್ತೀನಿ. ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋಗಳು ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಸಾಕಷ್ಟು ವೀಡಿಯೋಗಳು ಸಿಗುತ್ತೆ ನಿಮಗೆ, ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ತಾಯಿಯವ್ರಿಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಒಂದು 5 ವೀಡಿಯೋಸ್ ಹಾಕ್ಬೋದು ಅಷ್ಟೇ, 5 ವೀಡಿಯೋಸ್ ಹಾಕ್ತೀನಿ ನಾನು ನಮ್ಮ ತಾಯಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ 2023ರಲ್ಲಿ ನಾನು ಹಳೆಯ ಟೈಲರಿಂಗ್ ಶಾಪಲ್ಲಿ ನಮ್ಮಮ್ಮಗೆ ಬ್ಲೌಸ್ ಕಟ್ ಮಾಡಿದ್ದು, ಶಾಪಿಂಗ್ ಮಾಡಿದ್ದು ಪ್ರತಿಯೊಂದು ವೀಡಿಯೋಸ್ ಇದೆ, ಅದನ್ನು ಹಾಕ್ತೀನಿ. ಕ್ರಾಸ್ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು, ಇದು ಸ್ಟಿಚಿಂಗ್ ವಿಡಿಯೋ ಬರುತ್ತಲ್ವ, ಅದರಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಸ್ಟಿಚಿಂಗ್ ವಿಡಿಯೋ. ಅದಕ್ಕೋಸ್ಕರನೇ ಮತ್ತೆ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಹಾಕಬೇಕು ಇನ್ನೇನು ಎಡಿಟಿಂಗ್ ಮಾಡಿ. ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡೋದು, ಅದು ಸಪ್ರೇಟ್ ಮಾಡಿದ್ದೀನಿ. ಎಲ್ಲ ವೀಡಿಯೋ ಒಂದರಲ್ಲಿ ಅಂದರೆ ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ತುಂಬ ಲೆಂತಿ ಆಗಿಬಿಡುತ್ತಲ್ಲ, ಹಾಗಾಗಿ. ಪಾಪು ನೋಡಿ ಮಾತಾಡ್ತಾ ಇದ್ದಾಳೆ. ಚೇರ್ ಮೇಲೆ ಕೂತ್ಕೊಳ್ಳೋವ, ಅದು ಸ್ಟೂಲ್ ಕಂಫರ್ಟಬಲ್ ಇಲ್ಲ ಅಂತಂದರೆ, ಇಲ್ಲ ಚೇರ್ ಮೇಲೆ ಆದರೆ ನೀವು ಸ್ಟಿಚ್ ಮಾಡೋದು ಕಾಣಲ್ಲ ಅಂತ ಸ್ಟೂಲ್ ಮೇಲೆ ಕೂತ್ಕೊಂಡಿದ್ದಾಳೆ.
ನಾನು ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಬಂದೆ. ಇವಾಗ ಹುಚ್ಚೆಳ್ಳು ಪುಡಿ ಮಾಡ್ತಾಯಿದ್ದೀನಿ. ಖಾಲಿಯಾಗಿತ್ತು ಅಂದರೆ ನಾನು ಒಂದೊಂದು ಖಾಲಿಯಾದಾಗ ಒಂದೊಂದು ಚಟ್ನಿ ಪುಡಿನ ಮಾಡ್ಕೊಳ್ತಾ ಇರ್ತೀನಿ. ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ, ಯಾರಾದರೂ ಅಷ್ಟೇ, ನಾನಾದರೂ ಅಷ್ಟೇ ಕಡಿಮೆನೇ ಮಾಡ್ತೀನಿ. ತುಂಬ ದಿನ ಸ್ಟೋರ್ ಮಾಡಿಟ್ಟರೆ ಚೆನ್ನಾಗಿರಲ್ಲ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಖಾರದ ಪುಡಿ, ಬೆಳ್ಳುಳ್ಳಿ, ಉಪ್ಪು, ಹುಚ್ಚೆಳ್ಳು ಬದಲಿಗೆ ಶೇಂಗಾ, ಕೊಬ್ಬರಿ, ಹುರ್ಗಡ್ಲೆ, ಎಳ್ಳು ಅಂತ ಬರುತ್ತೆ ನೋಡಿ. ಎಳ್ಳಲ್ಲಿ ಸುಮಾರು ಥರದ ಎಳ್ಳುಗಳಿದೆ, ಬ್ರೌನು, ಬ್ಲ್ಯಾಕು, ಬಿಳಿ ಎಳ್ಳು, ಈ ಥರದ್ದೆಲ್ಲ ಇದೆ. ನೀವು ಯಾವ್ದು ತಗೊತೀರೋ ಅದು, ಅಥವಾ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಕೂಡ ಒಂದು ಚಟ್ನಿ ಪುಡಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದವ್ರ ಮನೇಲಂತೂ ಚಟ್ನಿ ಪುಡಿ ಇದ್ದೇ ಇರುತ್ತೆ. ಅದನ್ನು ಮಾಡೋದು ಹೇಗೆ ಅಂತ ಒಬ್ಬೊಬ್ರಿಗೆ ಗೊತ್ತಿರಲ್ಲ ನೋಡಿ. ಈಗ ಹುಚ್ಚೆಳ್ಳು ಯಾವುದೋ ಒಂದು ರೂಪದಲ್ಲಿ ಸೇವನೆ ಮಾಡಬೇಕು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ನಮ್ಮ ದೊಡ್ಡವರು ಮಾಡಿರುವಂಥದ್ದು. ಕೆಲವರಿಗೆ ಗೊತ್ತಿರಲ್ಲ ಈ ರೆಸಿಪಿಲಿ ಏನು ಮಾಡೋದು ಅಂತ. ಪಲ್ಯಗಳು ಮಾಡಿ ಪಲ್ಯಕ್ಕೆ ಪುಡಿನ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಕೆಲವ್ರ ಮನೇಲಿ ಸಂಪ್ರದಾಯ ಇರುತ್ತೆ, ಕೆಲವ್ರ ಮನೇಲಿ ಇರಲ್ಲ. ಈಗ ಇದು ಒಂದು ಎಲ್ಲರೂ ಮಾಡಬಹುದಾದ ಒಂದು ಅನ್ನದ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಬೇಕಿದ್ದರೆ ಹಾಕ್ಬೋದು ರುಚಿಗೆ. ನೆಕ್ಸ್ಟ್ ಇಲ್ಲಿ ನಾನು ಜೋಳ ತಂದಿದ್ದೆ, ಅರ್ಧ ಮಾತ್ರ ಬೇಯಿಸಿ ಇನ್ನೂ ಅರ್ಧ ಎತ್ತಿಟ್ಟಿದ್ದೆ. ನನ್ನ ಮಗನಿಗೆ ಇಷ್ಟ ಆಗಲ್ಲ ಇದು. ತೊಗೊಂಡು ಬಂದರೆ ನಾನು ಒಬ್ಬಳೇ ತಿನ್ನಬೇಕು, ಅದು 2 ಸಲ 3 ಸಲ ಬೇಯಿಸ್ಕೊಂಡು ತಿಂತಾಯಿರ್ತೀನಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಜೋಳ. ಈಗ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಬಿಡ್ತೀನಿ. ಇದನ್ನು ಕಾಳು ಬಿಡಿಸಿ ಬೇರೆ ಬೇರೆ ಥರ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನಾನು ಸದ್ಯಕ್ಕೆ ಪ್ಲೇನಾಗಿ ಬೇಯಿಸ್ತಾ ಇದ್ದೀನಿ. ರೊಟ್ಟಿ ಮಾಡಿದ್ದೆ. ರೊಟ್ಟಿ ಎಷ್ಟು ಲೆಕ್ಕ ಹಾಕಿ 1, 2, 4 ಅಂತ ಮಾಡಿದರೂ ಕೂಡ ಅದು ಉಳಿದಿದೆ. 2 ರೊಟ್ಟಿ ಉಳಿದಿದೆ. ಬೆಳಗ್ಗೆ ತಿಂಡಿಗೆ ನಾನು ನೀರು ದೋಸೆ ಮಾಡಿದ್ದೆ. ಇದು ಮೂಲಂಗಿ ಸೊಪ್ಪು, ಫ್ರೆಶ್ ಮೂಲಂಗಿ ಸೊಪ್ಪು. ಬೆಂಗಳೂರು ಕಡೆ ಎಲ್ಲ ಬಿಸಾಕ್ಬಿಡ್ತಾರೆ, ಅಪರೂಪ ಸಿಕ್ಕೋದು. ಮೊನ್ನೆ ಸಿಕ್ಕಿತ್ತು, ಫ್ರೆಶ್ ಆಗಿ ಸಿಕ್ಕಿತ್ತು. ಒಂದ್ಸಲ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ನಮ್ಮ ತಂಗಿ ಬಂದಿದ್ದರು ಬೆಳಗ್ಗೆ, ಅವ್ರಿಗೆ ಕೊಟ್ಟು ಕಳಿಸಿದೆ. ಈ ಥರ ಒಣ ರೊಟ್ಟಿ ಇದ್ದಾಗ ಚೆನ್ನಾಗಿರುತ್ತೆ. ಖಡಕ್ ರೊಟ್ಟಿ ಅಥವಾ ಒಣ ರೊಟ್ಟಿ ಅಂತೀವಿ ನಾವು. ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈಗೇನು ಸೊಪ್ಪು ಕಟ್ ಮಾಡಿದ್ನಲ್ವ ಅದೇ ಥರ ಮೂಲಂಗಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹುಚ್ಚೆಳ್ಳು ಪುಡಿ ಅಥವಾ ಚಟ್ನಿ ಪುಡಿ ಯಾವುದಾದ್ರೂ ಹಾಕ್ಕೊಂಡು ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಈಗ ಹುಚ್ಚೆಳ್ಳು ಹುರಿದಿಟ್ಟಿದ್ದೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಉರಿಬೇಕು, ಗಮ್ಮನ್ನವರೆಗೂ. ಈಗ ಮೊದಲಿಗೆ ಪೌಡ್ರ್ ಮಾಡ್ಕೋಬೇಕು. ಅದನ್ನು ತಣ್ಣಗಾಗೋವರೆಗೂ ಬಿಟ್ಟು, ತಣ್ಣಗಾದ್ಮೇಲೆ ಸಪ್ರೇಟಾಗಿ ಪೌಡ್ರ್ ಮಾಡಿಕೊಂಡು ಪಲ್ಯಗಳಿಗೆ ಬೇಕಾದರೆ ಸಪ್ಪೆ ಪುಡಿನ ಎತ್ತಿಡ್ಬೋದು. ಚಟ್ನಿ ಪುಡಿ ಬೇಕಂದರೆ ಖಾರ, ಬೆಳ್ಳುಳ್ಳಿ, ಉಪ್ಪು ಹಾಕಿದ್ದನ್ನು ಮಾಡ್ಕೋಬೋದು. ಅಥವಾ ಇದನ್ನು ಕೂಡ ನಾವು ಪಲ್ಯಗಳಿಗೆ ಉಪಯೋಗಿಸ್ಬೋದು. ಪಲ್ಯಗಳಿಗೆ ಉಪಯೋಗಿಸೋದಾದ್ರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕಿ, ಸೈಡ್ ನಾವು ಉಪಯೋಗಿಸೋದಾದ್ರೆ ಅನ್ನಕ್ಕೆ ಚಪಾತಿಗೆ ತಿನ್ನೋದಾದರೆ ಖಾರದ ಪುಡಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಉದ್ದೇಶ ಬಂದು ಹುಚ್ಚೆಳ್ಳು ಪುಡಿ ನಮ್ಮ ದೇಹಕ್ಕೆ ಸೇವನೆ ಮಾಡಬೇಕು, ಹೆಲ್ತಿಗೆ ಒಳ್ಳೆಯದು ಆಗಿದ್ದರಿಂದ. ಅಗಸೆ ಪುಡಿ ಅಂತೂ ತುಂಬ ಒಳ್ಳೆಯದು. ಅಗಸೆ ಪುಡಿ ಕೂಡ ಸೇಮ್ ಪ್ರೋಸೆಸ್. ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕಾಗತ್ತೆ, ಹುಣಸೆ ಹಣ್ಣನ್ನು ಹಾಕಬೇಕಾಗತ್ತೆ. ಅಗಸೆ ನಾವೇನು ಹುರಿತಿರ್ತೀವಲ್ವ ಆವಾಗಲೇ ಹುರ್ಕೊಂಡ್ಬಿಡ್ಬೇಕು. ಈಗ ಚಟ್ನಿ ಪುಡಿ ರೆಡಿ ಆಯಿತು. ಅದು ಸ್ವಲ್ಪ ಗಂಟಾಗಿರುತ್ತೆ. ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ತಣ್ಣಗಾದ್ಮೇಲೆ ಆಮೇಲೆ ಸ್ಟೋರ್ ಮಾಡುವಂಥದ್ದು. ನೆಕ್ಸ್ಟ್ ಇವಾಗ ನಾನು ಊಟ ಮಾಡ್ತೀನಿ. ಮೂಲಂಗಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹುಚ್ಚೆಳ್ಳು ಪುಡಿ 1 ಸ್ಪೂನಷ್ಟು ಹಾಕ್ಕೊತೀನಿ. ಅದಾದಮೇಲೆ ಇದು ಗ್ರೌಂಡ್ನಟ್ ಆಯಿಲ್ ಅಥವಾ ಶೇಂಗಾ ಎಣ್ಣೆ, ಗಾಣದ ಎಣ್ಣೆ, ಅದು 1 ಸ್ಪೂನ್ ಹಾಕ್ಕೊಳ್ತೀನಿ. ಬೇಕಂದರೆ ಈರುಳ್ಳಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ತಿನ್ನಬೇಕಾದ್ರೆ ಚಪಾತಿಗೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಮೊಸರು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು, ಬಟ್ ನನಗೆ ಇಷ್ಟ ಆಗಲ್ಲ. ಸಪ್ರೇಟ್ ನಾನು ಊಟ ಮಾಡ್ತೀನಿ. ಅದಾದಮೇಲೆ ಖಡಕ್ ರೊಟ್ಟಿ. ಇವಾಗ ಮಧ್ಯಾಹ್ನ ಊಟ ಇಷ್ಟೇ, 1 ರೊಟ್ಟಿ ತಿಂತೀನಿ. ಜೋಳ ಕೂಡ ಬೇಯಿಸಿದ್ದೀನಲ್ವ, ಬ್ಯಾಲೆನ್ಸ್ ಆಗುತ್ತೆ ಇಷ್ಟೇ ಮಧ್ಯಾಹ್ನದ ಊಟ. ಇನ್ನು ಸಂಜೆ ಅನ್ನ ಸಾರು ಅಥವಾ ಚಿತ್ರಾನ್ನ, ಪಲಾವು, ಈ ಥರ ಏನಾದರೂ ಒಂದು ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ. ನೆಕ್ಸ್ಟು ಊಟ ಮಾಡಿ ನಾನು ಟೈಲರಿಂಗ್ ಶಾಪ್ಗೆ ಬಂದೆ. ನಮ್ಮ ತಾಯಿಯವರು ಬ್ಲೌಸು ಸ್ಟಿಚಿಂಗ್ ಮಾಡಿ ಹೋಗಿದ್ದೆ. ಇವಾಗ ಉಕ್ಸ್ ಹಾಕಬೇಕು. ಸೀರೆಗೆ ಫಾಲ್ಸ್ ಕೂಡ ಆಗಿದೆ, ಜಿಗ್ಸಾಗ್ ಮಾಡಬೇಕು. 1 ಸ್ಟಿಚ್ ಎಕ್ಸ್ಟ್ರಾನೇ ಹಾಕ್ಬಿಟ್ಟಿದ್ದೀನಿ ನಾನು, ಯಾಕಂದರೆ ಟೈಟ್ ಆದರೆ ಬೆಚ್ಕೊಂಡ್ರೆ ಆಯಿತು. ಲೂಸ್ ಆದರೆ ಮತ್ತೆ ಮಿಷಿನ್ಗಳು ಹುಡ್ಕೊಂಡೋಗಿ ಅಲ್ಲಿ ಸ್ಟಿಚ್ ಹಾಕ್ಕೊಂಬರ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಟೈಟ್ ಆದರೂ ಪರವಾಗಿಲ್ಲ ಅಂತ 1 ಹೊಲಿಗೆ ಎಕ್ಸ್ಟ್ರಾ ಹಾಕಿದ್ದೀನಿ. ಆಮೇಲೆ ಸೀರೆಗೆ ಜಿಗ್ಸಾಗ್ ಮಾಡ್ತಾಯಿದ್ದೀನಿ. ಫಾಲ್ಸ್ ಆಲ್ರೆಡಿ ಅಟ್ಯಾಚ್ ಮಾಡೇ ಆಗಿದೆ. ಫಾಲ್ಸ್ ಅಟ್ಯಾಚ್ ಮಾಡೋದಕ್ಕೆ ಒಂದು ಟಿಪ್ಸ್ ಹೇಳಿದ್ದೀನಿ ಇಲ್ಲಿ, ಅಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ, ಎಲ್ಲಿ ಸ್ಕಿಪ್ ಮಾಡಿದೆ. ಸಿಕ್ಕಾಪಟ್ಟೆ ರಿಂಕಲ್ಸ್ ಬಂದಿದೆ ಬಾರ್ಡ್ರು. ಇದು ಪ್ಯೂರ್ ಜಾರ್ಜೆಟ್, ಗೋಲ್ಡನ್ ಬಾರ್ಡ್ರ್ ಬಂದಿದೆ ಕೆಳಗಡೆ. ಈ ಥರ ಇದ್ದಾಗ ನೀವು ರಾ ಎಡ್ಜನ್ನು ಬಿಟ್ಟು ಫಾಲ್ಸನ್ನು ಹಾಕಬೇಕಾಗತ್ತೆ.
ಆಮೇಲೆ ಕ್ರೇಪ್ ಸಿಲ್ಕ್ ಸೀರೆಗಳಿಗೆ ಸೇಮ್ ಇದೇ ಥರ ಇರುತ್ತೆ. ಇದೇ ಥರನೇ ಫಾಲ್ಸ್ ಹಾಕಬೇಕು. ರಾ ಎಡ್ಜನ್ನು ಬಿಟ್ಟು ಫಾಲ್ಸನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಫಾಲ್ಸ್ ಇಲ್ಲದೇ ಸೀರೆ ಉಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಂಫರ್ಟಬಲ್ಲಾಗಿ ನೆರಿಗೆಗಳು ಕೂರಲ್ಲ. ಹಾಗಾಗಿ ಫಾಲ್ಸ್ ಹಾಕಬೇಕಂದ್ರೆ ಈ ಥರ ಬಾರ್ಡ್ರ್ ಇದ್ದಾಗ ಈ ಟಿಪ್ಸನ್ನು ಫಾಲೋ ಮಾಡಿ. ಈಗ 2 ಸೆಟ್ ಸೀರೆ ರೆಡಿ ಮಾಡಿದ್ದೀನಿ. ತುಂಬ ದಿನಗಳ ನಂತರ ಅಮ್ಮನಿಗೆ ಸೀರೆ ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು. ಹೋದ ವರ್ಷ ಸ್ಟಿಚ್ ಮಾಡಿದೆ, ಈಗ ಈ ವರ್ಷ ಸ್ಟಿಚ್ ಮಾಡಿದ್ದೇನೆ. 2025ರಲ್ಲಿ ಸ್ಟಿಚ್ ಮಾಡಿಕೊಟ್ಟಿದ್ದೆ, 2026ರಲ್ಲಿ ಸ್ಟಿಚ್ ಮಾಡಿ ಕೊಡ್ತಾ ಇದ್ದೀನಿ. ಮಧ್ಯದಲ್ಲಿ ಅವರೂ ಬಂದಿಲ್ಲ, ನಾವು ಹೋಗಿಲ್ಲ, ಬ್ಯುಸಿಯಾಗಿ. ಹೀಗಾಗಿ 1 ವರ್ಷ ಆಯಿತು. ಇಲ್ಲಾಂದರೆ ಮಧ್ಯೆ ಮಧ್ಯೆ ಸ್ಟಿಚ್ ಮಾಡಿಕೊಡ್ತಾ ಇದ್ದೆ. ಹಾಗೆ ಒಂದಷ್ಟು ಫೋಟೋಗಳು ತೊಗೊಂಡಿದ್ದೆ ನಾನು. ಪಕ್ಕದ ಫ್ಯಾನ್ಸಿ ಸ್ಟೋರ್ ಇದೆಯಲ್ಲ, ಆ ಪಾಪು ಅವ್ರ ಫೋಟೋ ಸ್ವೀಟ್ ಮೆಮೊರಿ ಇರುತ್ತೆ ಅಂತ ಆ್ಯಡ್ ಮಾಡಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.